10 ಗಂಟೆಗಳ ಕಾಲ ಸತತ 10 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ ಬಸವನಗೌಡ ದದ್ದಲ್ ವಿಚಾರಣೆ ಮುಗಿಸಿ ಈಗ ಹೊರಟಿದ್ದಾರೆ ಶಾಸಕ ದದ್ದಲ್ ಅವರು. ನಾಳೆ ಮತ್ತೆ ಇಡಿ ಅಧಿಕಾರಿಗಳು ವಿಚಾರಣೆಗೆ ಬರಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಸವನಗೌಡ ದದ್ದಲ್ ಯಾರಂತ ಆಲ್ರೆಡಿ ಗೊತ್ತಿದೆ. ಸೊ ಈಗ ಇಡಿ ವಿಚಾರಣೆ ಮುಗಿಸಿ ಹೊರಟಿದ್ದಾರೆ. ಸದ್ಯ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಮತ್ತೆ ನಾಳೆ ವಿಚಾರಣೆ ಕರೆದರೆ ಮತ್ತೆ ಬರ್ತೇನೆ. ನಾಳೆ 10:30ರಿಂದ 11 ಗಂಟೆ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಮತ್ತೆ ನಾಳೆ ವಿಚಾರಣೆ ಕರೆದರೆ ಮತ್ತೆ ಬರ್ತೇನೆ. ರೈತನಿಗೆ ಅವಮಾನಿಸಿರುವಂತಹ ಜಿಟಿ ಮಾಲ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಜಿಟಿ ವರ್ಲ್ಡ್ ಮಾಲ್ಗೆ ಈಗ ಬಿಗ್ ಶಾಕ್ ಕೊಟ್ಟ ಬಿಬಿಎಂಪಿ ಅಧಿಕಾರಿಗಳು. ಆಸ್ತಿ ತೆರಿಗೆಯನ್ನು ಕಟ್ಟದ ಹಿನ್ನೆಲೆ ಮಾಲ್ ಟ್ರೇಡ್ಸ್ ಲೈಸೆನ್ಸ್ ಅನ್ನು ರದ್ದು ಮಾಡಿದ್ದಾರೆ. 2023 ಹಾಗೆ 2024 ಹಾಗೆ 2025ನೇ ಸಾಲಿನ ಆಸ್ತಿ ತೆರಿಗೆಯನ್ನ ಇವರು ಬಾಕಿ ಉಳಿಸ್ಕೊಂಡಿದ್ದಾರೆ. ಬರೋಬ್ಬರಿ 3,55,47,000 ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ದಿಮಾಕಿಗೇನು ಕಡಿಮೆ ಇಲ್ಲ, ದರ್ಬಾರ್ಗೇನು ಕಡಿಮೆ ಇಲ್ಲ ನೋಡಿ. ಆದ್ರೆ ಆಸ್ತಿ ತೆರಿಗೆ ಪಾವತಿಸುವಂತೆ ಜಿಟಿ ಮಾಲ್ಗೆ ಪಾಲಿಕೆ ಈಗ ಬೀಗವನ್ನ ಹಾಕಿದೆ. ಪಂಚೆ ಉಟ್ಕೊಂಡು ಬಂದಕ್ಕೆ ಒಳಗೆ ಬಿಟ್ಟಿಲ್ಲ ಅಂತ ಈಗ ಒಂದೊಂದೇ ಹುಳುಕು ರಾಮಾಯಣಗಳು ಹೊರಗಡೆ ಬರ್ತಾ ಇದ್ದನ್ನು ನೀವು ನೋಡ್ತಾ ಇದ್ರಿ. ಇಷ್ಟು ಟೈಮ್ ಗೊತ್ತೇ ಇಲ್ಲ ನೋಡಿ ಈ ಆಸ್ತಿ ತೆರಿಗೆ ಪಾವತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಆಸ್ತಿ ತೆರಿಗೆನೇ ಪಾವತಿ ಮಾಡಿಲ್ಲ ಅಂತ. ಈ ಕಾರಣಕ್ಕಾಗಿ ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಮುದ್ರೆಯನ್ನ ಹಾಕಿದ್ದಾರೆ. ಆಸ್ತಿಗೆ ಹಾಗೂ ಸಿಬ್ಬಂದಿ ಭದ್ರತೆಗೆ ಒದಗಿಸುವಂತೆ ಪತ್ರವನ್ನ ಬರೆದಿದ್ದಾರೆ. ಬಿಬಿಎಂಪಿಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಇದಲ್ಲ. ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಅಫಿಷಿಯಲ್ಸ್ಗೂ ಹೇಳಿದ್ವಿ ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವೇನೇ ಇದು ಮಾಡ್ತೀವಿ. 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ನೋಡಿ. ಈಗಾಗಲೇ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಅಟ್ಟಹಾಸವನ್ನ ಮೆರೆದಿದ್ರು. ಒಬ್ಬ ಪಂಚೆ ಉಟ್ಕೊಂಡು ಬಂದಿದ್ದ ರೈತನಿಗೆ ಒಳಗಡೆ ಬಿಡದೇ ಇದ್ದಕ್ಕೆ ಯಾವ ರೀತಿಯಾಗಿ ಆಯ್ತಂತ ಸಾಕಷ್ಟು ನೀವು ಕೂಡ ಗಮನಿಸಿದ್ವಿ. ರಿಪಬ್ಲಿಕ್ ಕನ್ನಡ ಕೂಡ ಅಲ್ಲೇ ಹೋಗಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತು. ಅದಾದ ತಕ್ಷಣ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತು. ಸದನದಲ್ಲೂ ಕೂಡ ಜಟಾಪಟಿ ಜೋರಾಯಿತು. ಈಗ ಈ ಆಸ್ತಿ ತೆರಿಗೆ ಕಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿರುವಂಥ ಈ ಜಿಟಿ ವರ್ಲ್ಡ್ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸದ್ಯ ಈಗ ತೆರಿಗೆಯನ್ನು ಕಟ್ಟದಿದ್ದಕ್ಕೆ 1 ವಾರಗಳ ಕಾಲ ಅಂದ್ರೆ 7 ದಿವಸ ಈಗ ಬೀಗ ಮುದ್ರೆಯನ್ನು ಹಾಕಿದ್ದಾರೆ. 3,55,47,000 ರೂಪಾಯಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ನೀವು ಕಟ್ಟಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಸಭೆಯನ್ನ ನಡೆಸಲಾಯಿತು. ಸತತ 3 ಗಂಟೆಗಳ ಕಾಲ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಸಭೆದು ಎಂಎಲ್ಎಗಳು ಹಾಗೆ ಸಚಿವರು ಈ ಸಮನ್ವಯಕ್ಕೆ ಭಾಗಿಯಾಗಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಪ್ರತಿಪಕ್ಷಗಳಿಗೆ ತಿರುಗೇಟನ್ನು ಕೊಡಲು ಸಭೆಯಲ್ಲಿ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಶಾಸಕರಿಗೆ ಒಗ್ಗಟ್ಟಿನ ಪಾಠ ಮಾಡಲಿದ್ದಾರೆ ಮುಖ್ಯಮಂತ್ರಿ. ಹಾಗೆ ಸದನಕ್ಕೆ ಹಾಜರಾಗಿ ಒಗ್ಗಟ್ಟಿನ ತಿರುಗೇಟನ್ನು ನೀಡಲು ಸೂಚನೆಯನ್ನು ಕೊಟ್ಟಿದ್ದಾರೆ. ವರ್ಗಾವಣೆ ಇರ್ಬೋದು, ಅನುದಾನ ಕೊರತೆ ಇರ್ಬೋದು, ಸಚಿವರ ವರ್ತನೆಗೆ ಗುಲಾಮ್ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಒಂದಿಷ್ಟು ಜನ ಶಾಸಕರು ಈಗಾಗಲೇ ಮುನಿಸ್ಕೊಂಡಿದ್ದಾರೆ ಸಚಿವರ ಮೇಲೆ. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಸಚಿವರು ಯಾವುದಕ್ಕೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನಾದರೂ ಅನುದಾನ ಇದ್ರೆ ಅದು ಕೂಡ ಸರ್ಕಾರದಿಂದ ಸಿಗ್ತಾ ಇಲ್ಲ. ಎಲ್ಲ ಗ್ಯಾರಂಟಿಗಳಿಗೆ ಹಣ ಹೋಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಾವು ಜನಸಂಪರ್ಕ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ರಾಜ್ಯಾದ್ಯಂತ. ಅದು ಖಾಲಿ ಚನ್ನಪಟ್ಟಣಕ್ಕೆ ಮಾತ್ರ ಸೀಮಿತ ಆಯಿತು. ಯಾರು ಕೂಡ ಬೇರೆ ಕಡೆಯಲ್ಲಿ ಗಮನವನ್ನ ಕೊಡ್ತಾ ಇಲ್ಲ. ಸೊ ಇದೆಲ್ಲದಕ್ಕೂ ಕೂಡ ಶಾಸಕರಿಗೆ ಗರಂ ಆಗಿದ್ದಾರೆ. ಮೊದಲೇ ಮಳೆ ಬಂದು ವರ್ಣಾರ್ಪಟ ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಕಡೆ ಸೇತುವೆ ಕೂಡ ಇಲ್ಲ, ಅದೆಲ್ಲ ಮುಳುಗಿ ನೀರ್ಪಾಲಾಗಿದೆ. ಕೆಲವೊಂದು ಕಡೆ ಮನೆ ಕೂಡ ಮುಳ್ಕೊಂಡಿದೆ. ಅಟ್ಲೀಸ್ಟ್ ಒಂದು ಅವ್ರಿಗೇನಾದ್ರೂ ನೆರೆ ಬಂದು ಮುಳುಗಡೆ ಆಗಿದೆ, ಏನಾದರೂ ಒಂದು ಪರಿಹಾರ ಕೊಡೋಣ ಅಂತ ಶಾಸಕರ ಕೈಯಿಂದ ಕೊಡೋಕೆ ಅದಕ್ಕೂ ಆಗತ್ತಾ? ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಈಗ ನಾಯಕರು ಗರಂ ಆಗಿದ್ದಾರೆ. ಇದನ್ನ ಪ್ರತಿಪಕ್ಷಗಳು ಅಂದ್ರೆ ಬಿಜೆಪಿಯವರು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ಎಲ್ಲ ಸಣ್ಣ ಸಿಗತ್ತಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಮೊದಲೇ ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಆಡಳಿತ ಪಕ್ಷವನ್ನ
ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಂತ ಕರೆಸ್ಕೊಳ್ಳೋರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಜಿಲ್ಲೆಯಲ್ಲಿ ಉಸ್ತುವಾರಿಯನ್ನು ಕೊಟ್ಟಿದ್ರು, ಅಲ್ಲಿ ಮಳೆಯಿಂದಾಗಿ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇದೆ, ಅಟ್ಲೀಸ್ಟ್ ಅಲ್ಲಿ ತಲೆ ಹಾಕುವಂತ ಕೆಲಸ ಮಾಡ್ತಿದ್ರ? ಅದೂ ಇಲ್ಲ. ಇವ್ರೇನು ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಸಖತ್ತಾಗಿ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಬೆಳಗ್ಗೆ ಬಂದ್ಕೊಂಡು ಇಲ್ಲಿ ಸಭೆ ಸಮಾರಂಭ ಅಂತ ಕೂತ್ಕೊಂಡಿರ್ತಾರೆ. ಇದು ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಶಾಸಕರು ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಸ್ವಾಮಿ, ಸಾಕಷ್ಟು ಕಷ್ಟ ಸಾವು ನೋವು ಸಂಭವಿಸುವ ಸಂದರ್ಭದಲ್ಲಿ ನಾವು ಕೂಡ ಸಹಾಯ ಮಾಡಬೇಕು, ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಬೇಕಲ್ವಾ, ಮತ್ತೆ ಎಲೆಕ್ಷನ್ಗೆ ಯಾವ್ಯಾವುದು ನಿಗಮದ್ದು ದುಡ್ಡು ಕಟ್ಕೊಂಡು ಆ ನಿಗಮದ್ದು ಎಲೆಕ್ಷನ್ಗೆ ಹಾಕೊಂಡು ಗೆಲ್ಲೋಕ್ಕಾಗತ್ತಾ? ಒಬ್ರಂತೂ ಆಲ್ರೆಡಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ನಾಗೇಂದ್ರ ಎಲೆಕ್ಷನ್ಗೆ ದುಡ್ಡನ್ನು ಯಾವ್ದು ರೀತಿ ಕೊಟ್ಟಿದ್ರು, ಈ ವಾಲ್ಮೀಕಿ ಹಗರಣಕ್ಕೆ ದುಡ್ಡನ್ನು ತಗೊಂಡೋಗಿ ಅಲ್ಲಿ ಹಂಚಿ ವಿನ್ ಆಗಿದ್ದಾರೆ. ನೋಡಿ, ಇವೆಲ್ಲವೂ ಕೂಡ ಕಷ್ಟ ಆಗ್ತಾ ಇದೆ. ಈಗ CLP ಸಭೆಯಲ್ಲಿ ಸಚಿವರ ವಿರುದ್ಧ ಮುಗಿಬಿದ್ದಿದ್ದಾರೆ ಶಾಸಕರು. ಹಿಂದೆ ಕೂಡ ಮುಗಿಬಿದ್ದಿದ್ರು. ಸಚಿವರ ವಿರುದ್ಧ ಮತ್ತೆ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ತಿಲ್ಲ. CLP ಸಭೆಯಲ್ಲಿ ಸಚಿವರ ಅಸಮಾಧಾನ ಇದು. CLP ಸಭೆಯಲ್ಲಿ ಈ ಶಾಸಕರು ಸಚಿವರ ವಿರುದ್ಧವೇ ಭುಗಿಲೆದ್ದಿರುವಂಥದ್ದು. ಕಾರಣ ಈಗಾಗಲೇ ನಾನು ಹೇಳಿದೆ, ಸಾಕಷ್ಟು ಬಾರಿ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಫೋನ್ ತೆಗಿತಾ ಇಲ್ಲ ಸಚಿವರು. ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಹಿಂಗೆ ಸಮಸ್ಯೆ ಇದೆ, ಉಸ್ತುವಾರಿ ಸಚಿವರೇ ಸ್ವಲ್ಪ ಈಚೆ ಕಡೆ ಗಮನ ಕೊಡಿ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಫೋನ್ ತೆಗಿತಾ ಇಲ್ಲ. ರಿಸೀವ್ ಮಾಡಿ ಅದಕ್ಕೆ ಬೇರೆ ತರನಾದ ಉತ್ತರವನ್ನು ಕೊಡ್ತಾರೆ. ಬಂದು ಅಟ್ಲೀಸ್ಟ್ ಒಂದು ಕ್ಷೇತ್ರದ ಬಗ್ಗೆ ಗಮನ ಕೊಡ್ತಾರಾ ಜಿಲ್ಲಾ ಉಸ್ತುವಾರಿ ಸಚಿವರು? ಅದೂ ಇಲ್ಲ. ಈಚೆ ಕಡೆ ಅನುದಾನ ಇಲ್ಲ. ಇವೆಲ್ಲ ವಿಚಾರಕ್ಕೆ ಗರಂ ಆಗಿದ್ದಾರೆ. ಈಗ DCM ಹಾಗೆ CM ಅವರು ಇವರೆಲ್ಲದಕ್ಕೂ ಕೂಡ ಮುಲಾಮ್ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ನೋಡಿ, ಹೆಲ್ಮೆಟ್ ಹಾಕದಿದ್ದಕ್ಕೆ ಬೈಕ್ ಸವಾರನಿಗೆ ಖಾಕಿ ತಳಿತಾ ಇದ್ದು. ಬೈಕ್ ಸವಾರನ ಮೇಲೆ ಪೊಲೀಸರಿಂದ ವಿಪರೀತವಾಗಿ ಹಲ್ಲೆ ಆರೋಪ ಕೇಳಿ ಬಂದಿದೆ. ಹೆಲ್ಮೆಟ್ ಇಲ್ಲದೆ ಬಂದಿರುವಂತ ಬೈಕ್ ಸವಾರ ವಿನೋದ್ ಎನ್ನುವಂತ ವ್ಯಕ್ತಿ ಆಪರೇಷನ್ ಆಗಿದೆ ಬಿಡಿ ಎಂದ್ರು ಕೂಡ ಬಿಡೋದೇ ಇಲ್ಲ. ಪೊಲೀಸ್ನವರು ಹಲ್ಲೆ ಮಾಡಿದ್ದಾರೆ. ತುಮಕೂರಿನ ಎಸ್ ಮಾಲ್ ಬಳಿ ನಡೆದಿರುವಂತ ಘಟನೆ ಇದು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.